ಗೈಸ್, ಸೆಕೆಂಡ್ ಸರ್ವಿಸ್ ಇಶ್ಯೂಸು ಇನ್ನು ಇವ್ರಿಗೂ ನಾನು ಹೇಳಿರೋ ಟ್ಯಾಪೆಟ್ ನಾಯ್ಸ್ನೇ ಕರೆಕ್ಟ್ ಮಾಡಿಲ್ಲ. ಆಲ್ರೆಡಿ ಇವ್ರು ಸೆಕೆಂಡ್ ಸರ್ವಿಸ್ ಮಾಡಿಕೊಟ್ಮೇಲೆ ಇನ್ನೊಂದು ಇಶ್ಯೂ ಸ್ಟಾರ್ಟ್ ಆಗೈತೆ. ಅದೇನಂದರೆ ವಾಟರ್ ಪಂಪಲ್ಲಿ ಆಯಿಲ್ ಲೀಕೇಜು. ಫಸ್ಟ್ ಸರ್ವೀಸು ಅರೌಂಡ್ 700ಗೆ ಮಾಡಿಸಿದ್ದೆ. ಅದಾದಮೇಲೆ 1000 ಕಿಲೋಮೀಟ್ರಿಗೆ ವಾಟರ್ ಪಂಪಲ್ಲಿ ಆಯಿಲ್ ಲೀಕೇಜ್ ಆಯಿತು ಅಂತ. ಸೆಕೆಂಡ್ ಸರ್ವಿಸ್ ಆದಮೇಲೆ ಒಂದು 500ಇಂದ 800 ಕಿಲೋಮೀಟ್ರ್ವರೆಗೂ ರನ್ ಆಗಿದೆ ಗಾಡಿ. ಆಲ್ರೆಡಿ ಈ ಥರ ಸ್ಟಾರ್ಟ್ ಆಗಿದೆ. ಆವಾಗಲೂ ಕೂಡ ಫಸ್ಟ್ ಸರ್ವಿಸ್ ಆದಮೇಲೆ ಆಯಿಲ್ ಲೀಕೇಜ್ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನೋಡಿ, ಇದು ಈ ಥರ ಇರುತ್ತೆ. ಇಲ್ಲಿ ಕೆಳಗಡೆ ಗ್ರೂ ಥರ ಇದೆ, ಇಲ್ಲಿಂದನೇ ಆಯಿಲ್ ಲೀಕ್ ಆಗೋದು ನೋಡಿ. ಯಾವಾಗಲೂ ಹಿಂಗೆ ಇವ್ರದ್ದು ಇದೇ ಪ್ರಾಬ್ಲಮ್ಮು. ಒಂದ್ಸಲ ಗಾಡಿ ತೊಗೊಂಡು ಶೋರೂಮಿಂದ ಆಚೆಗೆ ಬಂದರೆ ಹೀರೋದವ್ರಿಗೂ ನಮಗೂ ಸಂಬಂಧನೇ ಇರಲ್ಲ. ನಾವು ಎಷ್ಟೇ ಕಂಪ್ಲೇಂಟ್ ರೈಸ್ ಮಾಡಿದ್ರು, ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರು, ಹೀರೋದವರಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಫೈನಲ್ ಆಗಿ ನಮ್ಗೆ ಉಳ್ಕೊಳ್ಳೋದು ಡೀಲರ್ಶಿಪ್ ಅವರೊಬ್ಬರೇ. ಅವ್ರೇನು ಹೇಳ್ತಾರೋ ಹಂಗೆ ಕೇಳಬೇಕು. ಆಯಿಲ್ ಲೀಕೇಜ್ 5 ದಿನ ಗಾಡಿ ಬಿಡು ಅಂದರೆ 5 ದಿನ ಬಿಡಬೇಕು. ಸೆಕೆಂಡ್ ಸರ್ವಿಸಲ್ಲಿ ಟ್ಯಾಪೆಟ್ ನಾಯ್ಸ್ ಬಗ್ಗೆ ಹೇಳಿದ್ದೆ, ಅದನ್ನು ನಾರ್ಮಲ್ ಅಂತ ಹೇಳಿ ಅದನ್ನು ಸರಿ ಮಾಡಲಿಲ್ಲ. ಅದನ್ನು ಕಂಪ್ನಿಯವ್ರಿಗೆ ರಿಪೋರ್ಟ್ ಮಾಡಿದೆ, ಅವರಿಂದನೂ ಏನು ನೀಟಾಗಿ ರೆಸ್ಪಾನ್ಸ್ ಇಲ್ಲ. ಫೈನಲ್ ಆಗಿ ಹೇಳ್ಬೇಕಂದ್ರೆ, ಗಾಡಿ ತೊಗೊಂಡ್ಮೇಲೆ ನೀವು ಟ್ರಿಪ್ ಹೋಗ್ತಿರೋ ಬಿಡ್ತಿರೋ, ಮಿಸ್ ಮಾಡ್ದಂಗೆ ಸರ್ವಿಸ್ ಸೆಂಟ್ರು ಮನೆ ಸುತ್ತಾಡ್ತಾನೆ ಇರ್ತೀರ ಅಷ್ಟೇ. ಎಕ್ಸ್ಪಲ್ಸ್ 210 ತೊಗೊಂಡ್ರವ್ರು ಭಾಳ ಇಷ್ಟೇ ಈಗ ಸದ್ಯಕ್ಕೆ ಆಗಿರೋದು.